ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟ ಆಗ್ತಾರೆ. ವಿನಯ್ ನಮ್ರತ. ಯಾರು ಇಷ್ಟ ಆಗ್ತಾರೆ? ವಿನಯ್ ಏನಕ್ಕೆ ರೀ? ಸ್ಟ್ರೈಟ್ ಫಾರ್ವರ್ಡ್ ಮತ್ತೆ ಮಾತಾಡ್ತಾರೆ, ಅದಕ್ಕೆ ಅವ್ರು ಇಷ್ಟ ಆಗ್ತಾರೆ. ಸಂಗೀತ ಕಾರ್ತಿಕ್ ಅವರು ಇಲ್ಲ ಸರ್, ಯಾಕ್ರಿ? ಚೇಂಜ್ ಮಾಡ್ತಾರೆ, ಟೀಮ್ ಚೇಂಜ್ ಮಾಡ್ತಾರೆ, ಹಾಂ ಅವರು ಚೇಂಜ್ ಆಗ್ತಾ ಇರ್ತಾರೆ ಅವಾಗ ಅವಾಗ. ವಿನಯ್ ಅವರು ಜಾಸ್ತಿ ಕೋಪದಲ್ಲಿ ಇರ್ತಾರೆ, ಜಗಳ ಮಾಡ್ತಾರೆ ಅನ್ನೋ ಒಂದು ತಾಕಿದೆ ಅಲ್ಲ. ಅವ್ರ ಗುಣ ಸರ್, ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಚೇಂಜ್ ಆಗಿರ್ತಾರೆ. ಸೊ ಅವ್ರ ಗುಣ ನೇಚರ್ ಏನಿದೆ ಅದನ್ನು ತೋರಿಸ್ತಾ ಇರ್ತಾರೆ, ಮುಚ್ಚಿಟ್ಕೋತಾ ಇಲ್ಲ. ಸೊ ವಿನಯ್ ಅವ್ರು ಇಷ್ಟ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅವರು ಏನು ಹೇಳೋಕ್ಕಾಗಲ್ಲ ಸರ್. ಯಾಕ್ರಿ? ಅವರೊಂಥರ ಸೈಲೆಂಟ್. ಗೇಮ್ಗಳನ್ನು ಆಡ್ತಾ ಇದ್ದಾರಲ್ಲ ಅಲ್ಲೆಲ್ಲಿ. ಗೇಮ್ ಆಡ್ತಾ ಇದ್ದಾರೆ, ಸೊ ಏನು ವ್ಯಕ್ತಪಡಿಸ್ತಿಲ್ಲ, ಇನ್ನೂ ಬರಬೇಕು ಅವರು. ನಿನ್ನೆ ಎಪಿಸೋಡ್ ನೋಡಿದ್ರೆ ನಿನ್ನೆ ಸ್ಕೂಲ್ಗಳಿಗೆ ಯಾರು ಚೆನ್ನಾಗಿ ಆಡಿದ್ರಂತ ಅದರಲ್ಲಿ ವರ್ತೂರು ವರ್ತೂರು ಚೆನ್ನಾಗಿ. ಮಿಸ್ ಅಲ್ಲಿ ಯಾವ ಮಿಸ್ ಬೆಸ್ಟ್ ಆದ್ರು? ಅದನ್ನು ತನಿಷ್ ಅವರೇ. ಧನುಷ್ ಅವರ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಅದರಲ್ಲಿ ಮಾತೇ ಇಲ್ಲ ಸರ್. ಸುದೀಪ್ ಸರ್ ಬಗ್ಗೆ ಹೇಳೋ ಥರ ಮಾತೇನಿಲ್ಲ. ಚೇಂಜ್ ಮಾಡಲಿ ಅಂತಲೂ ಏನೂ ಮಾತಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಎಲ್ಲ ಅವರು ಏನಿದೆ ಅವ್ರದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು. ಅವರು ಮುಚ್ಚಿಟ್ಕೊಂಡು ಆಡಬಾರ್ದು ಅಂತ ನಾನು. ಯಾರು ಗೆಲ್ತಾರಂತೀರ? ವಿನಯ್ ಮತ್ತು ಕಾರ್ತಿಕ್, ಯಾರು ಇಬ್ಬರಲ್ಲಿ ಹೋಗ್ಬೋದು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಏನು ಕಾರ್ತಿಕ್. ಥ್ಯಾಂಕ್ ಯು. ಆಗ್ತಾರೆ ವಿನಯ್ ನಮ್ರತ. ಏನಕ್ಕೆ ರೀ? ಅವರಿಬ್ರು ಆಟ ಚೆನ್ನಾಗಿ ಆಡ್ತಾರೆ. ವಿನಯ್ ಅವರು ಜಾಸ್ತಿ ಅಗ್ರೆಸಿವ್ ಆಗಿರ್ತಾರೆ, ಕೋಪ ಜಗಳ. ಅದೇ ಥರ ಎಲ್ಲರೂ ಇದ್ದಾರೆ. ಸಂಗೀತ ಅವ್ರು ಕಣ್ಣು ಹೋಯ್ತಲ್ವ ಅವರಿಂದ? ಹೌದು, ಅವರು ಸ್ವಲ್ಪ ಇದು ರಾಕ್ಷಸರ ಆಟ ಎಲ್ಲ ಚೆನ್ನಾಗಿ ಆಡಿದ್ರೆ ಅಷ್ಟು ಜಗಳ ಆಗ್ತಾ ಇರ್ಲಿಲ್ಲ. ಅವರು ಯಾರು ತಪ್ಪಂತೀರ ಮತ್ತೆ? ಸಂಗೀತದೇ. ಯಾಕೆ? ಅವರು ಇವಾಗ ಗಂಧರ್ವ ಹೇಳ್ದಂಗ ಅವರು ರಾಕ್ಷಸ ಇವ್ರು ಕೇಳಿದ್ರು, ಇವ್ರ ತರ ಅವರು ಕೇಳಿದ್ರೆ ಇಷ್ಟೆಲ್ಲ ಫಾಲ್ಟ್ ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಚೆನ್ನಾಗಿ ಆಡ್ತಾ ಇದಾರೆ. ಅವರು ಚೆನ್ನಾಗಿ ಆಡ್ತಾ ಇದಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ಸೈಲೆಂಟ್ ಆಗಿರ್ತಾರಂತ? ಸೈಲೆಂಟ್ ಆಗಿರ್ತಾರೆ, ಮಾತಾಡಲ್ಲ ಜಾಸ್ತಿ. ಅವರು ಗೆಲ್ತಾರ ಅವರು? ಪರವಾಗಿಲ್ಲ, ನೋಡ್ಬೇಕು ಮುಂದೆ ಆಟ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ತುಂಬಾ ಚೆನ್ನಾಗಿ ನಡೆಸ್ತಾರೆ. ಸುದೀಪ್ ಸರ್ ಇರೋದಕ್ಕೆ ಬಿಗ್ ಬಾಸ್, ಇಲ್ಲಾಂದ್ರೆ ಬಿಗ್ ಬಾಸ್ ಇಲ್ಲ. ನಿಮ್ಮ ಓಟು? ನಮ್ಮ ಓಟು ವಿನಯ್ಗೆ. ಥ್ಯಾಂಕ್ ಯು. ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರಮ್ಮ? ನಮಗೆ ತುಕಾಲಿ. ಏನಕ್ಕೆ ರೀ? ಅವರು ತುಂಬ ಚೆನ್ನಾಗಿ ಅವರು ಕ್ಯಾಶುವಲಾಗೆ ಮಾತಾಡ್ತಾರೆ, ಮತ್ತು ಚೆನ್ನಾಗಿ ಅವರು ಆಟ ಆಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಅಲ್ಲ, ಅಂತ ಆಟ ಏನು ಆಡ್ತಾ ಇದಾರೆ? ಕಾಮಿಡಿನ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದಾರಲ್ಲ ಎಲ್ಲರೂ. ಕಾಮಿಡಿ ಮಾಡ್ತಾ ಇಲ್ಲ, ಬರೀ ಟಾಂಗ್ ಕೊಡ್ತಾವ್ರೆ ಅಂತ. ಕಾಮಿಡಿನೂ ಮಾಡ್ತಾರೆ, ಮತ್ತು ಅವರು ಆಟಗಳನ್ನು ಆಡ್ತಾರೆ. ಅವರು ಒಂದು ಸ್ವಲ್ಪ ಹಳ್ಳಿಯಿಂದ ಬೆಳೆದವರಲ್ವಾ, ಅದರಿಂದ ಚೆನ್ನಾಗಿ ಇದು ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಅವರು ಚೆನ್ನಾಗಿ ಆಡ್ತಾರೆ. ವಿನಯ್ ಅವ್ರ ಬಗ್ಗೆ? ವಿನಯ್ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಅಂದರೆ ಫೈನಲ್ಲು ಬರಬೇಕಾದವರು ತುಕಾಲಿ ರಾಮ್ ಅನಿಸುತ್ತೆ. ಒಟ್ಟಲ್ಲಿ ಅವ್ರನ್ನ ನೋಡ್ತಿದ್ದೀವಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರಮ್ಮ? ಚೆನ್ನಾಗಿ ನಡೆಸ್ತಾರೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ವನಿತಾ. ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಯಾಕೆ? ಏನೋ ಗೊತ್ತಿಲ್ಲ, ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಜಗಳ ಇನ್ನೂ ಬೇರೆ ಎಂಟರ್ಟೈನ್ಮೆಂಟ್ ಎಲ್ಲ ಆಗ್ತಾ ಇದೆಯಲ್ಲ. ಸದ್ಯಕ್ಕೆ ಅದೇನು ನೋಡಿ. ನಿನ್ನೆ ಎಪಿಸೋಡ್ ನೋಡಿದ್ರ? ನಿನ್ನೆ ಎಪಿಸೋಡ್ ನೋಡಿದೆ, ಸ್ವಲ್ಪ ನೋಡಿದೆ. ಸ್ಕೂಲ್ ಮಕ್ಕಳು ನೋಡಿಲ್ಲ. ಅದಿಷ್ಟ ಆಯ್ತು. ಮಿಸ್ ಸ್ಟೂಡೆಂಟ್ಸ್ ಯಾರು ಇಷ್ಟ ಆದ್ರು ಅದರಲ್ಲಿ? ಅದರಲ್ಲಿ ಮಿಸ್ ಇಷ್ಟ ಆದ್ರು, ಮತ್ತೆ ಹೊರತು ಸಂತೋಷ್ ಇಷ್ಟ ಆದ್ರು. ಮಿಸ್ ಕಾಲ್ ನೋಯ್ತಾ ಇದೆ ಅನ್ನೋದೆಲ್ಲ ಹೌದು, ತುಂಬಾ ಇಷ್ಟ ಆಯ್ತು ಅದು ಸೀನ್. ಪರ್ಸನಲ್ ಆಗಿ ಸ್ಪರ್ಧಿ ಅಂತ ಒಬ್ರು ಯಾರ ಹೆಸರು ತಗೊಳ್ತೀರಾ ಚೆನ್ನಾಗಿರೋರು? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಚೆನ್ನಾಗಿ ನಡೆಸ್ತಾರೆ. ಥ್ಯಾಂಕ್ ಯು.